ದಿನದ ಧ್ಯಾನದಲ್ಲಿ ಒಂದು ವ್ಯಕ್ತಿ ಬಗ್ಗೆ ಬರೆಯಲ್ಪಟ್ಟಿದೆ. ಆ ವ್ಯಕ್ತಿ ಯಾರಂದ್ರೆ ಜಕ್ಕಾಯನ ಬಗ್ಗೆ. ನೀವು ಆ ಜಕ್ಕಾಯನ ಪುಸ್ತಕ, ಲೂಕನ್ ಬರೆದ ಪುಸ್ತಕ 19ನೇ ಅಧ್ಯಾಯ ಆ ಅಧ್ಯಾಯನ ಓದುವಾಗ ನಿಮಗೆ ಆ ವ್ಯಕ್ತಿಯ ಚಿತ್ರ ತುಂಬಾ ಸ್ಪಷ್ಟವಾಗಿ ಕಾಣುತ್ತೆ. ನೀವೆಲ್ಲರೂ ಕೂಡ ಚೆನ್ನಾಗಿ ಅದನ್ನ ಧ್ಯಾನ ಮಾಡಿರ್ತೀರ. ಒಂದು ದಿವಸ ಅಚಾನಕ್ ಆಗಿ ಯೇಸು ಸ್ವಾಮಿ ಅವರು ಯೆರಿಕೋ ಪಟ್ಟಣಕ್ಕೆ ಬರ್ಲಿಕ್ಕೆ ಅವರು ಪ್ಲಾನ್ ಮಾಡ್ತಾರೆ. ಆ ಸಮಯದಲ್ಲಿ ಜಕ್ಕಾಯ ಅನ್ನುವಂತ ಒಂದು ವ್ಯಕ್ತಿ ಯೇಸು ಸ್ವಾಮಿನ ನೋಡ್ಬೇಕಂತ ಆತುರ ಪಡ್ತಿರ್ತಾರೆ. ನಾನು ಎಷ್ಟೋ ಸತಿ ಈ ಘಟನೆ ನಾನು ಓದಿದ್ದೇನೆ. ನನಗೆ ಅರ್ಥ ಆಗಿದ್ದು, ನನಗೆ ನನ್ನ ಮನಸ್ಸಿಗೆ ಒಂದು ಯಾವಾಗಲೂ ಕೂಡ ಈ ಜಕ್ಕಾಯನ ಬಗ್ಗೆ ನಾನು ಓದುವಾಗ ಒಂದು ನನಗೆ ಏನ್ ಅನ್ಸುತ್ತೆ ಅಂದ್ರೆ, ಒಂದು ವೇಳೆ ಆ ಜಕ್ಕಾಯನು ಯೇಸು ಸ್ವಾಮಿನ ನೋಡ್ಬೇಕಂತ ಇಷ್ಟ ಆತುರ ಪಡ್ತಾ ಇದ್ದಾನಂದ್ರೆ, ಯೇಸು ಸ್ವಾಮಿಯ ವಿಷಯದಲ್ಲಿ ಜಕ್ಕಾಯನ ಕಿವಿಯಲ್ಲಿ ಮುಟ್ಟಿದಂತಹ ಸಂದೇಶ ಅದೇನಿದೆಲ್ಲ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಯಾವ ವ್ಯಕ್ತಿನ ನೋಡ್ಬೇಕಂದ್ರೆ, ಹೊಸದಾಗಿ ಗೊತ್ತಿಲ್ಲದೆ ಇರೋ ವ್ಯಕ್ತಿನ ನೋಡ್ಬೇಕಂದ್ರೆ ನಮಗೆ ಅಷ್ಟು ಆತರ ಪಡಲ್ಲ. ನಮ್ಗೆ ಗೊತ್ತಿರೋ ಕೇಳಿರೋ ವ್ಯಕ್ತಿನ ನಾವು ಪದೇ ಪದೇ ಆ ವ್ಯಕ್ತಿ ಬಗ್ಗೆ ಕೇಳಿರ್ತೀವಿ. ಆ ವ್ಯಕ್ತಿ ತುಂಬಾ ಚೆನ್ನಾಗಿದ್ದಾರೆ, ಹ್ಯಾಂಡ್ಸಮ್ ಆಗಿದ್ದಾರೆ, ತುಂಬಾ ಚೆನ್ನಾಗಿ ಹಾಡ್ತಾರೆ, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಈ ತರ ಆ ವ್ಯಕ್ತಿ ಬಗ್ಗೆ ವರ್ಣನೆಗಳನ್ನ ಮಾಡಿದಾಗ ಆ ವ್ಯಕ್ತಿ ಒಂದ್ ವೇಳೆ ನಮ್ಗೆ ಹತ್ತಿರವಿರುವಂತಹ ಯಾವುದೇ ಸ್ಥಳಕ್ಕೆ ಬಂದಿದ್ದಾರೆ ಅಂತ ಗೊತ್ತಾದ್ರೆ ನಾವು ವ್ಯಕ್ತಿನ ನೋಡ್ಲಿಕ್ಕೆ ಖಂಡಿತವಾಗ್ಲೂ ಹೋಗ್ತೀವಿ, ಪ್ರಯಾಸ ಪಡ್ತೀವಿ. ಸೊ ಅದೇ ತರಾನೇ ಇಲ್ಲಿ ಜಕ್ಕಾಯನ ಜೀವಿತಗಳಲ್ಲಿ ಯೇಸು ಸ್ವಾಮಿನ ನೋಡ್ಬೇಕಂತ ಯಾವಾಗ ಜಕ್ಕಾಯ ಪ್ಲಾನ್ ಮಾಡಿದ್ನೋ ಅದಕ್ಕಿಂತ ಮುಂಚೆನೆ ಜಕ್ಕಾಯನ ಕಿವಿಯಲ್ಲಿ ಎಷ್ಟೋ ಸಾತಿ ಯೇಸು ಸ್ವಾಮಿ ಮಾಡಿದಂತ ಅದ್ಭುತಗಳಾಗಲಿ, ಯೇಸು ಸ್ವಾಮಿ ಯಾಕೆ ಬಂದಿದ್ದಾನೆ, ಯೇಸು ಸ್ವಾಮಿ ಯಾರು, ಯೇಸು ಸ್ವಾಮಿ ಯಾವ ರೀತಿ ಮಾತಾಡ್ತಾರೆ, ಎಷ್ಟು ಜ್ಞಾನ ಇದೆ, ಇದೆಲ್ಲ ಮಾತುಗಳನ್ನ ಜಕ್ಕಾಯನ ಕಿವಿಗಳಲ್ಲಿ ಯಾರೋ ಬೇರೆ ಬೇರೆ ಮೂಲಕ ಆತನ ಕಿವಿಯಲ್ಲಿ ಬೀಳ್ತಾನೆ ಇತ್ತು ಕಾಣಿಸುತ್ತೆ. ಹೀಗಾಗಿ ಒಂದು ದಿವಸ ಯೇಸು ಸ್ವಾಮಿ ಅವರು ಆ ಊರಲ್ಲಿ ಬಂದಾಗ ಇಷ್ಟೆಲ್ಲ ಕೇಳ್ತಾ ಇರ್ತೀನಿ, ಆ ವ್ಯಕ್ತಿ ಹೆಂಗಿದ್ದಾರೆ, ಆ ಯೇಸು ಸ್ವಾಮಿ ಹೆಂಗಿದ್ದಾರೆ ಅಂತ ಆ ಜಕ್ಕಾಯ ಯೇಸು ಸ್ವಾಮಿನ ನೋಡ್ಲಿಕ್ಕೆ ಆತುರ ಪಟ್ಟ. ನೋಡ್ರಿ, ಆ ಸ್ಥಳದಲ್ಲಿ ಯೇಸು ಸ್ವಾಮಿ ನೋಡ್ಲಿಕ್ಕೆ ಅವಕಾಶ ಇಲ್ಲದೆ ಇದ್ರು ಕೂಡ ಮರವನ್ನ ಹತ್ತದ. ಯಾಕಂದ್ರೆ ಅಲ್ಲಿಂದಾದ್ರೂ ನಾನು ಯೇಸು ಸ್ವಾಮಿನ ನೋಡ್ಬೇಕು, ಹೇಗಾದ್ರೂ ಮಾಡಿ ಯೇಸು ಸ್ವಾಮಿನ ನಾನು ನೋಡ್ಬೇಕು, ಹೆಂಗಿದ್ದಾರೆ ಯೇಸು ಸ್ವಾಮಿ ಅಂತ. ಯಾಕಂದ್ರೆ ಅದ್ಭುತ ಸತ್ತಂತವ್ರನ್ನ ಎಬ್ಬಿಸಿದ್ದಾರೆ, ಈ ರೀತಿಯಾಗಿ ನೀರನ್ನ ದ್ರಾಕ್ಷಾರಸವಾಗಿ ಚೇಂಜ್ ಮಾಡಿದ್ದಾರೆ, ಪಾಪಿಗಳನ್ನ ಸ್ವೀಕಾರ ಮಾಡ್ಕೊಳ್ಳೋದಾಗ್ಲಿ, ಅವ್ರ ಜೊತೆಗೆ ಊಟ ಮಾಡೋದಾಗ್ಲಿ, ರೋಗಿಗಳೊಂದಿಗೆ ಸಮಯ ಕಳೆಯೋದಾಗ್ಲಿ, ಇದೆಲ್ಲ ಆ ವ್ಯಕ್ತಿ ಕೇಳಿದಾನೆ. ಹಿಂಗಾಗಿ ಈ ವ್ಯಕ್ತಿ ಹೆಂಗಿರ್ಬೇಕು, ಇಷ್ಟೆಲ್ಲ ಮಾಡ್ತಾ ಇದ್ದಾನೆ ಅಂದ್ರೆ ಈ ವ್ಯಕ್ತಿ ಯಾವ ರೀತಿ ಇರ್ಬೋದಂತ ನೋಡ್ಲಿಕ್ಕೆ ಅವನಿಗೆ ಆತರ ಇತ್ತು. ಸೊ ಲಾಸ್ಟಿಗೆ ಏನಾಯ್ತು, ನಾವೆಲ್ಲ ಕೂಡ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತೀವಿ. ಅಷ್ಟು ದೊಡ್ಡ ಗುಂಪಿನಲ್ಲಿ ಯೇಸು ಸ್ವಾಮಿಯವರು ಕೇವಲ ಜಕ್ಕಾಯನನ್ನ ಮಾತ್ರ ಕರೀತಾರೆ ಅಲ್ಲ. ಯೇಸು ಸ್ವಾಮಿಯವರು ಜಕ್ಕಾಯನ ಮಾತ್ರ ಕರೆದು ಜಕ್ಕಾಯನ ಮನೆಯಲ್ಲಿ ಮಾತ್ರ ಹೋಗಿ ಜಕ್ಕಾಯನ ಜೊತೆಗೆ ಊಟ ಮಾಡಿ ಜಕ್ಕಾಯನ ಕುಟುಂಬವನ್ನೇ ಯೇಸು ಸ್ವಾಮಿಯವರ ರಕ್ಷಣೆಯ ಮಾರ್ಗದಲ್ಲಿ ತರ್ತಾರೆ. ಸೊ ಇದನ್ನೆಲ್ಲ ನೋಡುವಾಗ ಒಂದು ಅರ್ಥ ಮಾಡ್ಕೊಳ್ಬೇಕು ಆ ಒಂದು ಸ್ಟೋರಿಲಿ ಅಂದ್ರೆ, ನಾವು ಕೇಳುವಂತಹ ಒಂದು ಸುದ್ದಿ ಅಥವಾ ನಾವು ಹೇಳುವಂತ ಒಂದು ಸುದ್ದಿ ಅದು ಯಾರಾದ್ರೂ ಜೀವಿತಗಳಲ್ಲಿ ಇವಾಗಿಲ್ದೇ ಇದ್ರು ಕೂಡ ಮುಂದೆ ಯಾವಾಗಾದ್ರೂ ಒಂದು ದಿನ ಅದು ತುಂಬಾ ಪ್ರತಿಫಲವನ್ನು ಕೊಡುತ್ತೆ. ನಾವು ನಮ್ಮ ಕೆಲಸ ಏನಂದ್ರೆ ಬೀಜ ಬಿತ್ತಬೇಕು. ಆ ಬೀಜ ಪ್ರತಿಫಲ ಬರ್ಬೇಕಂದ್ರೆ ಸಮಯ ತಕೊಳ್ಳುತ್ತೆ. 6 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು, ಅಥವಾ 2 ವರ್ಷ ಆಗ್ಬೋದು. ಅದಕ್ಕೆ ನಾವು ಟೈಮ್ ಫಿಕ್ಸ್ ಮಾಡಕ್ಕಾಗಲ್ಲ. ಆ ಟೈಮ್ ದೇವ್ರದು. ಆ ಟೈಮ್ಗೆ ತಕ್ಕಂತೆ ಆ ಬೀಜ ಪ್ರತಿಫಲವನ್ನ ಕೊಡುತ್ತೆ. ಯಾಕೆ ನಾನು ಈ ಒಂದು ಸ್ಟೋರಿನ ಮುಂಚೆ ಹೇಳಿದೆ ಅಂದ್ರೆ, ಜಾನ್ ನ್ಯೂಟನ್ ಅವರ ಜೀವಿತಗಳಲ್ಲೂ ಕೂಡ ಇದೇ ತರ ಅನೇಕ ಘಟನೆಗಳು ಅವರ ಜೀವಿತಗಳಲ್ಲಿ ಆಗ್ತಾ ಇರುತ್ತೆ. ಜಾನ್ ನ್ಯೂಟನ್ ಅವರು ಬಂದು ಲಂಡನ್ ಅಲ್ಲಿ ಅವರು ಜನ್ಮ ತಕೊಳ್ತಾರೆ. ಜನ್ಮ ತಕೊಂಡ್ಮೇಲೆ ಇವರ ವಿಷಯದಲ್ಲಿ ನಾನು 4 ಮಾತುಗಳನ್ನ ಬೇಗ ನಾನು ಸಂಕ್ಷಿಪ್ತವಾಗಿ ಹೇಳಿ ನಿಮ್ಗೆ ಮುಗಿಸ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಮೊದಲನೇದಾಗಿ ಬಾಲ್ಯ ಮತ್ತು ಯವನ ಜೀವಿತ. ಇವರ ಜೀವಿತಗಳಲ್ಲಿ ಅವರು ಲಂಡನ್ ಅಲ್ಲಿ ಜನ್ಮ ತಗೊಳ್ತಾರೆ. ಲಂಡನ್ ಅಲ್ಲಿ ಹುಟ್ಟಿದ ಮೇಲೆ ಅವರ ತಂದೆ ಒಬ್ಬ ಹಡಗಿನ ಕ್ಯಾಪ್ಟನ್. ಒಂದು ದೊಡ್ಡ ಹಡಗಿರುತ್ತೆ ಆ ಟೈಮಲ್ಲೆಲ್ಲ, ಸರಕುಗಳನ್ನ ತಕೊಂಡಾಗ ಹೋಗೋದಾಗ್ಲಿ ಬರೋದಾಗ್ಲಿ, ಆಮೇಲೆ ಜನರನ್ನ ಈ ದೇಶದಿಂದ ಆ ದೇಶಕ್ಕೆ, ಆ ದೇಶದಿಂದ ಈ ದೇಶಕ್ಕೆ, ಈ ರೀತಿ ದೊಡ್ಡ ದೊಡ್ಡ ಹಡಗುಗಳಿರ್ತಾ ಇದ್ವು. ಹಡಗಿನ ಒಬ್ಬ ಮಾಲೀಕ ಇದ್ದ, ಹಡಗನ ನಡೆಸೋ ಒಂದು ಮಾಲೀಕ ಇದ್ದ. ತಾಯಿ ಮಾತ್ರ ದೇವರನ್ನ ನಂಬಿ ಭಯಭಕ್ತಿಯಲ್ಲಿ ಜೀವನ ಮಾಡುವಂತ ಒಂದು ಮಹಿಳೆ. ಆ ತಾಯಿ ಏನ್ ಮಾಡ್ತಾ ಇದ್ಲು ಮನೆಯಲ್ಲಿ, ಯಾಕಂದ್ರೆ ಅಪ್ಪ ಹಡಗಲ್ಲಿ ಹೋಗ್ತಾ ಇದ್ರು, ಮಾಲೀಕ್ ಕ್ಯಾಪ್ಟನ್ ಅಲ್ವಾ,
ಸೊ ಹೀಗಾಗಿ ತಾಯಿ ಮಾತ್ರ ಮನೆಯಲ್ಲಿ 6 ವರ್ಷದ ಮಗನ ಇಟ್ಟುಕೊಂಡು, ಅಂದ್ರೆ ಜಾನ್ ನ್ಯೂಟನ್ ಯಾವಾಗ 6 ವರ್ಷ 7 ವರ್ಷ ಇದ್ರು ಆ ವಯಸ್ಸಿನವರೆಗೂ ತಾಯಿ ತನ್ನ ಹತ್ರ ಇಟ್ಕೊಂಡು ಆ ಮಗನಿಗೆ ಜಾನ್ ನ್ಯೂಟನ್ಗೆ ಕ್ಷಮಿಸ್ರಿ, ಜಾನ್ ನ್ಯೂಟನ್ಗೆ ಚಿಕ್ಕ ವಯಸ್ಸಿಂದಲೇ ದೇವರ ವಾಕ್ಯಗಳನ್ನ ಹೇಳ್ಕೊಡೋದು, ದೇವರ ಹಾಡುಗಳನ್ನ ಹೇಳ್ಕೊಡೋದು, ಭಯಭಕ್ತಿಲಿ ನಡೆಸೋದು, ಈ ತರ ಮಾಡ್ತಾನೇ ಇದ್ರು ಚಿಕ್ಕ ವಯಸ್ಸಿನಲ್ಲಿ. ಯಾವಾಗ ಅವನಿಗೆ ಚಿಕ್ಕ ಚಿಕ್ಕ ಬುದ್ಧಿ ಬರ್ತಾ ಇತ್ತು, ಚಿಕ್ಕ ಪುಟ್ಟ ಶಬ್ದಗಳು ಹೊರಗಡೆ ಬರ್ತಾ ಇದ್ಲು, ಅವಾಗ ಆ ತಾಯಿ ಮಾತ್ರ ಭಯಭಕ್ತಿಯಿಂದ ಜಾನ್ ನ್ಯೂಟನ್ ಅವ್ರಿಗೆ ದೇವರ ಬಗ್ಗೆ ಹೇಳ್ತಾ ಇದ್ರು. ಈಗ ಹೇಳುವಂತ ಸಮಯದಲ್ಲಿ ಜಾನ್ ನ್ಯೂಟನ್ ಅವರು 6 ವರ್ಷ 7 ವರ್ಷ ಇದ್ದಾಗ ಆ ತಾಯಿ ಸತ್ತೋಗ್ಬಿಡ್ತಾರೆ. ಕ್ಷಯ ರೋಗ ಬಂದು ಅವರು ಸತ್ತೋಗ್ಬಿಡ್ತಾರೆ. ಸತ್ತೋಗಿದ ತಕ್ಷಣ ಜಾನ್ ನ್ಯೂಟನ್ ಅವರು ತುಂಬಾ 7 ವರ್ಷ ಮಗು ಯಾವ ರೀತಿ ಇರುತ್ತೆ ನೋಡ್ರಿ, ಯೋಚನೆ ಮಾಡ್ರಿ. ಸೊ ಆ ಟೈಮಲ್ಲಿ ಇವರು ಒಬ್ಬಂಟಿಗರಾಗ್ತಾರೆ. ಅವಾಗ ಇವರಪ್ಪ ಏನ್ ಮಾಡ್ತಾರೆ, ಜಾನ್ ನ್ಯೂಟನ್ ಅವರಪ್ಪ 2ನೇ ಮದುವೆ ಮಾಡ್ಕೊಳ್ತಾರೆ, ಸೆಕೆಂಡ್ ಮ್ಯಾರೇಜ್. 2ನೇ ಮದುವೆ ಮಾಡ್ಕೊಂಡ್ಮೇಲೆ 2ನೇ ಮದುವೆ ಮಾಡ್ಕೊಂಡಿದ್ದ ಮಲತಾಯಿ ಏನಿದೆ, ಒಂದು ಮಗು ಹುಟ್ಟೋರು ಕೂಡ ತುಂಬಾ ಚೆನ್ನಾಗಿನೇ ನೋಡ್ಕೊಂಡ್ರು. ಆ ಒಂದು ಮಗು ತನಗೆ ಯಾವಾಗ ಮಗು ಹುಟ್ಟುತ್ತೋ ಅವಾಗ ಜಾನ್ ನ್ಯೂಟನ್ ಅವ್ರನ್ನ ನೋಡ್ಕೊಳ್ಳೋದು ಬಿಟ್ಬಿಟ್ರು. ಅಂದ್ರೆ ಅವಾಗ ಜಾನ್ ನ್ಯೂಟನ್ ಅವ್ರಿಗೆ 7ರಿಂದ 8 ವರ್ಷ ಆ ಒಂದು ವಯಸ್ಸು. ಅವಾಗ ಈ ಪರಿಸ್ಥಿತಿಗಳನ್ನ ನೋಡಿ ಜಾನ್ ನ್ಯೂಟನ್ ಅವರು ಮನಸ್ಸಲ್ಲಿ ಯಾವಾಗ್ಲೂ ಕೂಡ ಕೊರಿತಾನೆ ಇದ್ರು, ಯಾಕೆ ನನ್ನ ತಾಯಿ ನನ್ನನ್ನ ಪ್ರೀತಿ ಮಾಡ್ತಾ ಇಲ್ಲ, ನನ್ನ ಜೊತೆಗೆ ಯಾಕೆ ಇಷ್ಟು ಸಮಯ ಕಳೀತಾ ಇಲ್ಲ ಅಂತ. ಹೀಗೆ ಸುಮಾರು ಒಂದು 11 ವರ್ಷ 12 ವರ್ಷ ಹೋಯ್ತು. ಹಿಂಗೆ ದೊಡ್ಡವನಾದ್ನು. ಆ ವಯಸ್ಸು ಹೋಗ್ತಾ 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 ಒಂದು ದಿವಸ ಇವನಿಗೆ ಒಂದು ನಿರ್ಣಯ ತಗೊಳ್ತಾರೆ ಜಾನ್ ನ್ಯೂಟನ್ ಅವರು. ನಮ್ಮ ಮನೆಯಲ್ಲಿ ಪ್ರೀತಿ ಸಿಗ್ತಾ ಇಲ್ಲ, ಹಿಂಗಾಗಿ ನನ್ನ ತಂದೆ ಜೊತೆಗೆ ನಾನು ಹಡಗಿನಲ್ಲಿ ವ್ಯಾಪಾರಕ್ಕೆ ಹೋಗ್ತೀನಿ, ಹಡಗನ್ನ ಚಲಾಯಿಸ್ಲಿಕ್ಕಾಗ್ಲಿ ಅಥವಾ ಹಡಗಿನ ಒಂದು ಜವಾಬ್ದಾರಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ನಾನು ಹೋಗ್ತೀನಿ ಅಂತ ತಂದೆ ಜೊತೆಗೆ ಇವರು ಕೂಡ ಏನ್ ಮಾಡ್ತಾರೆ, ಆ ಒಂದು ಹಡಗಲ್ಲಿ ಪ್ರಯಾಣ ಮಾಡಿ ಹಡಗಿನ ಒಂದು ಕೆಲಸ ಮಾಡ್ಲಿಕ್ಕೆ ಇವರು ಕೂಡ ಮುಂದೆ ಹೋಗ್ತಾರೆ. ಮುಂದೆ ಹೋಗಿದ್ಮೇಲೆ ಆ ಹಡಗಲ್ಲಿ ಕೆಲಸ ಮಾಡ್ತಿರ್ತಾರೆ ಇವರು. ಹಡಗಲ್ಲಿ ಕೆಲಸ ಮಾಡುವಾಗ ಒಂದು ದಿವಸ ಏನಾಗುತ್ತೆ, ಬೇರೆ ಒಬ್ಬ ಹಡಗಿನ ಜನ ಏನ್ ಮಾಡ್ತಾರೆ, ಇವರು ಆ ಹಡಗನ್ನ ಹಿಡಿದು ಒಂದು ಸತಿ ನೀರನ್ನೇನೋ ತಗೊಳ್ಬೇಕಂತ ಯಾವ್ದೋ ಒಂದು ಜಂಗಲಲ್ಲಿ ಬರ್ತಾರೆ. ಆ ಟೈಮಲ್ಲಿ ಬೇರೆ ಕಳ್ಳರು, ಕದೀಮರ್ ಅಂತಾರಲ್ಲ, ಹಡಗನ್ನ ಚಲಾಯಿಸುವಂತ ಕಳ್ಳರು ಏನ್ ಮಾಡ್ತಾರೆ, ಜಾನ್ ನ್ಯೂಟನ್ ಅನ್ನ ಹಿಡ್ಕೊಂಡು ಅವ್ರ ಹಡಗಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಅವ್ರ ಹಡಗಲ್ಲಿ ಕರ್ಕೊಂಡು ಹೋಗಿದ್ಮೇಲೆ ಅಲ್ಲಿ ಸ್ವಲ್ಪ ದಿನ ಅವನು ಕೆಲಸ ಮಾಡ್ತಾನೆ ಕಳ್ಳರ ಜೊತೆಗೆ ಇದ್ಕೊಂಡು ಕೆಲಸ ಮಾಡಿದ್ಮೇಲೆ ಇನ್ನೊಂದ್ಸತಿ ಏನ್ ಮಾಡಿ ಇವನಿಗೊಂದು ಜವಾಬ್ದಾರಿ ಕೊಡ್ತಾರೆ ಅವರು. ಯಾಕಂದ್ರೆ ಫಸ್ಟ್ ಆಲ್ರೆಡಿ ಇವ್ರ ಅಪ್ಪ ಹಡಗಲ್ಲಿ ಅದೇ ಕೆಲಸ ಮಾಡಿದ, ಅದೇ ಕೆಲಸನ ಇವ್ರು ಇಲ್ಲಿ ಕೊಡ್ತಾರೆ. ಏನಂದ್ರೆ ಹಡಗಲ್ಲಿ ಇರೋರಿಗೆ ನೀರಾಗ್ಲಿ ಊಟ ಆಗ್ಲಿ ಸಪ್ಲೈ ಮಾಡ್ಬೇಕು. ಒಂದು ಸತಿ ಹಡಗು ಬಂದು ನದಿ ದಂಡೆಯಲ್ಲಿರುವ ಸಮುದ್ರದ ದಡೆಯಲ್ಲಿರುವಾಗ ಇವರು ನೀರನ್ನ ಊಟನ ತಗೋಬೇಕಂತ ಊರಲ್ಲಿ ಹೋಗ್ತಾ ಇರುವಾಗ ಅಲ್ಲಿ ಇವ್ರೇನ್ ಮಾಡ್ತಾರೆ, ಇನ್ನೊಂದು ಹಡಗಿನ ಜನ ಅವರು ಕೂಡ ಕಳ್ರೆ ಅವರು ಇವ್ರನ್ನ ಹಿಡ್ಕೊಂಡು ಏನ್ ಮಾಡ್ತಾರೆ, ಇನ್ನೊಂದು ಹಡಗಿನವರಿಗೆ ಅವ್ರನ್ನ ಮಾರ್ಬಿಡ್ತಾರೆ. ಅಂದ್ರೆ ಗುಲಾಮಗಿರಿಯಲ್ಲಿ ಕೆಲಸ ಮಾಡುವಂತ ಒಂದು ಕೆಲಸಕ್ಕೆ ಅವ್ರನ್ನ ಹಚ್ಚಿಬಿಡ್ತಾರೆ. ಸೊ ಆ ಟೈಮಲ್ಲಿ ಈ ಆಫ್ರಿಕಾ ಆಗ್ಲಿ ಇಂತಹ ಜಗದಲ್ಲಿರುವಂತಹ ಜನರನ್ನ ಕಿಡ್ನಾಪ್ ಮಾಡಿ ಹಡಗಲ್ಲಿ ಗುಲಾಮರಾಗಿ ಕೆಲಸ ಮಾಡಿಸ್ಬೇಕು. ಅವ್ರನ್ನೇನ್ ಮಾಡ್ತಾರೆ, ಕೆಲಸ ಇದ್ದಾಗ ಚೆನ್ನಾಗಿ ಕೆಲಸ ಮಾಡ್ಬೇಕು. ಅದಾಗಿದ್ಮೇಲೆ ಇವ್ರಿಗೆ ಲಿಮಿಟ್ ಆಗಿ ಊಟ ಕೊಟ್ಟು ಆ ಹಡಗಿನಲ್ಲಿ ಕೆಳಗಡೆ ಒಂದು ರೂಮ್ ಇರ್ತೈತೆ, ಆ ರೂಮಲ್ಲಿ 1-2.5 ಫೀಟ್ ಅಷ್ಟೇ ಒಬ್ರಿಗೆ ಜಾಗ, ಅಷ್ಟೇ ಮಲ್ಕೋಬೇಕು ಅವ್ರು. ಮತ್ತೆ ಏನ್ ಜಾಗ ಇರಲ್ಲ, ಕೈಗಲ್ಲಿ ಕಾಲಲ್ಲಿ ಕುತ್ತಿಗೆಲೆಲ್ಲ ಬೇಡಿಗಳನ್ನ ಹಾಕಿ ಅಲ್ಲಿ ಅವ್ರನ್ನ ಮಲಗಿಸ್ಬೇಕು. ಸೊ ಇವ್ರನ್ನ ಆ ಒಂದು ಗ್ರೂಪ್ ಅಲ್ಲಿ ಸಿಕ್ಸ್ಬಿಟ್ರು, ಇವ್ರು ಅಲ್ಲಿ ಗುಲಾಮರಾಗಿ ಕೆಲಸ ಮಾಡ್ಬೇಕು. ಇದೆಲ್ಲ ಬಂದು ಬಾಲ್ಯ ಮತ್ತೆ ಯೌವನದ ಪ್ರಾಯ. ಸೊ ಇಷ್ಟೆಲ್ಲ ಆಗ್ತಿರುವಾಗ ಇವ್ರ ಜೀವಿತಗಳಲ್ಲಿ ಆದಂತಹ ಘಟನೆಗಳೇನಂದ್ರೆ, ಮೊದಲನೇದಾಗಿ ತಂದೆಯನ್ನ ಬಿಟ್ಟು ಇವ್ರೇನ್ ಮಾಡ್ತಾರೆ, ಸರಿದು ಬಿಡ್ತಾರೆ. ತಾಯಿಯನ್ನ ಬಿಟ್ಟು ಸರಿತಾರೆ, ಸಮುದ್ರದಲ್ಲಿ ಹೋಗ್ತಾರೆ. ಎರಡನೇದಾಗಿ 2 ಹಡಗಲ್ಲಿ ಇವ್ರು ಅಲ್ಲೊಂದ್ ಸ್ವಲ್ಪ ಇಲ್ಲೊಂದ್ ಸ್ವಲ್ಪ ಹೋಗಿ ತಮ್ಮ ಜೀವನವನ್ನ ಇವರು ಕಳೀತಾರೆ. ಇಷ್ಟರಲ್ಲಿನೇ ಅವರಿಗೆ ಸರಾಯಿ ಕುಡಿಯೋ ಒಂದು ಹ್ಯಾಬಿಟ್, ಒಂದು ರೂಢಿ ಆಗುತ್ತೆ. ಸರಾಯಿ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಗಾಂಜಾ ಇಂತಹ ಒಂದು ಏನಂದ್ರೆ ನಶ ಬರುವಂತ ಪದಾರ್ಥಗಳನ್ನ ಸೇವನೆ ಮಾಡುವಂತ ರೂಢಿ ಇವರಿಗೆ ಆಗುತ್ತೆ. ತುಂಬಾ ಕೆಟ್ಟೋಗ್ಬಿಡ್ತಾರೆ ಇವರು. ನೋಡ್ರಿ, ಒಂದು ಯೋಚನೆ ಮಾಡ್ರಿ, ಯಾವಾಗಲೂ ಕೂಡ ಒಬ್ಬ ಮನುಷ್ಯ ಪಾಪ ಮಾಡ್ಬೇಕಂದ್ರೆ ಅವನಿಗೆ ಎಷ್ಟೋ ಅವನಿಗೆ ಕೂಡ್ಕೊಳ್ಳುತ್ತೆ. ಆ ಪರಿಸ್ಥಿತಿಗಳನ್ನು ನೋಡಿ ಅವನು ಕೆಟ್ಟೋಗ್ಬಿಡ್ತಾನೆ. ಸೊ ಇವನು ಭಯಂಕರವಾಗಿ ಕೆಟ್ಟೋದ್ರಿ ಇವರು. ಕುಡಿಯೋ ಚಾಳಿ ಆಗ್ಲಿ,
ಇನ್ನಿತರೆ ಎಷ್ಟೋ ಪಾಪಗಳು ಇವರ ಜೀವಿತಗಳಲ್ಲಿ ಅಟ್ಯಾಕ್ ಆಗುತ್ತೆ. ಇವರು ಪಾಪದಲ್ಲಿ ಮುಳುಗಿ ತಮ್ಮ ಜೀವಿತವನ್ನ ಫುಲ್ಲು ಆ ಪಾಪದಲ್ಲೇ ತಕೊಂಡು ಹೋಗ್ತಿರ್ತಾರೆ. ಸೊ ಇಂತಹ ಪರಿಸ್ಥಿತಿಗಳಲ್ಲಿ ಆ ಲಾಸ್ಟಿಗೆ ಇವರು ಗುಲಾಮಗಿರಿ ಆಗಿ ಹೋಗಿದ್ರಲ್ಲ ಯವನ ಪ್ರಾಯದಲ್ಲಿ, ಲಾಸ್ಟಿಗೆ ಆ ಟೈಮಲ್ಲಿ ಇವರಪ್ಪ ಗೊತ್ತಾಗುತ್ತೆ ನನ್ನ ಮಗನನ್ನ ಯಾವುದೋ ಒಬ್ಬ ಬೋಟ್ ಅವರು ಅಂದ್ರೆ ಸಮುದ್ರದ ಹಡಗಿನವರು ನನ್ನ ಮಗನನ್ನ ಕಿಡ್ನಾಪ್ ಮಾಡಿ ಅವನನ್ನು ಗುಲಾಮಗಿರಿಯಾಗಿ ಇಟ್ಟಿದ್ದಾರೆ. ತುಂಬಾ ವಿಚಿತ್ರವಾಗಿ ಏನಂದ್ರೆ ಚಿತ್ರಹಿಂಸೆ ಕೊಟ್ಟು ಅವ್ರನ್ನ ನಡೆಸ್ತಾ ಇದ್ದಾರೆ ಕೆಲಸದಲ್ಲಿ ಅಂತ ಗೊತ್ತಾಗಿದ್ದ ತಕ್ಷಣ ಇವರಪ್ಪ ಆ ಬೋಟಿನ ಕ್ಯಾಪ್ಟನ್ ಜೊತೆ ಮಾತಾಡಿ ತನ್ನ ಮಗನನ್ನ ಅಲ್ಲಿಂದ ಬಿಡುಗಡೆ ಮಾಡ್ತಾರೆ. ಸೊ ಬಿಡುಗಡೆ ಮಾಡಿದ್ಮೇಲೆ ಈ ಜಾನ್ ನ್ಯೂಟನ್ ಅವರು ಅವರ ಅಪ್ಪ ಹತ್ರ ಬಂದ್ಬಿಡ್ತಾರೆ. ಅವ್ರ ಅಪ್ಪ ಹತ್ರ ಬಂದ್ಮೇಲೆ ಮತ್ತೆ ಇವರು ಫುಲ್ ಐಷಾರಾಮಿ ಜೀವನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆದ್ರೆ ಇವರ ಜೀವಿತಗಳಲ್ಲಿ ಕುಡಿಕತನ ಆಗಲಿ, ಇನ್ನಿತರೆ ನಶೆ ತಗೊಳ್ಳುವಂತಹ ಒಂದು ರೂಢಿಗಳಾಗಲಿ, ಇನ್ನು ಅನೇಕ ಪಾಪಗಳೇನಿದೆಲ್ಲ, ದುರ್ನಡತೆ, ದುರಾಚಾರ, ಪಾಪ, ಇದೆಲ್ಲ ಅವರ ಜೀವಿತಗಳು ಹಂಗೆ ಇತ್ತು. ಯಾವುದು ಕೂಡ ಚೇಂಜ್ ಆಗಿರ್ಲಿಲ್ಲ. ಸೊ ಇದು ಅವರ ಬಾಲ್ಯದಿಂದ ಯೌವನದ ಪ್ರಾಯದಲ್ಲಿ ಇದ್ದಂತಹ ಜೀವಿತ. ಇನ್ನು ಎರಡನೇದಾಗಿ ಇವರ ಪರಿವರ್ತನೆ ಜೀವಿತ ನೋಡೋಣ. ಯಾವಾಗ ಇವರ ಅಪ್ಪ ಅವರನ್ನ ಕರ್ಕೊಂಡ್ ಬಂದ್ರು, ಎಲ್ಲಿ ತಮ್ಮ ಹಡಗಲ್ಲಿ ಕರ್ಕೊಂಡ್ ಬಂದ್ಮೇಲೆ ಇವ್ರು ಒಂದು ಸತಿ ಸಮುದ್ರದಲ್ಲಿ ಪ್ರಯಾಣ ಮಾಡ್ಬೇಕಂತ ಅಟ್ಲಾಂಟಿಕ್ ಓಷನ್ ಅಲ್ಲಿಗೆ ಹೋಗಿರ್ತಾರೆ. ಅಲ್ಲಿ ಹೋಗಿದ್ಮೇಲೆ ಇವ್ರಿಗೆ ಒಂದು ದೊಡ್ಡ ಬಿರುಗಾಳಿ, ಸುಮಾರು ಒಂದು 15 ದಿವಸ ಇತಿಹಾಸ ಹೇಳುತ್ತೆ. 15 ದಿವಸ ಆ ಬಿರುಗಾಳಿಯಲ್ಲಿ ಇವರು ತುಂಬಾ ಒದ್ದಾಡ್ಬಿಡ್ತಾರೆ. ಎಲ್ಲ ಆ ಬಿರುಗಾಳಿಯಲ್ಲಿ ಎಷ್ಟೋ ಜನ ನಂಬಿಕೆ ಕಳ್ಕೊಂಡ್ರು, ಅಯ್ಯೋ ನಾನು ಸತ್ತೋದೆ, ನನ್ನ ಲೈಫ್ ಮುಗಿದೋಯ್ತು ಅಂತ. ಇನ್ನಿದ್ರೆ ಜನರೆಲ್ಲ ಬೇರೆ ಬೇರೆ ವಿಷಯವಾಗಿ ಅವರು ಥಿಂಕ್ ಮಾಡ್ಲಕ್ ಸ್ಟಾರ್ಟ್ ಮಾಡಿದ್ರು. ಅದೇ ಜಾನ್ ನ್ಯೂಟನ್ ಅವರಿಗೆ ಆ ಒಂದು ಹಡಗಿನಲ್ಲಿ, ಯಾವ ಹಡಗಲ್ಲಿ ಅವರಿದ್ರು, ಹಡಗಲ್ಲಿ ಒಂದು ಪುಸ್ತಕ ಸಿಗುತ್ತೆ. ಆ ಪುಸ್ತಕ ತಕೊಂಡು ಓದುವಾಗ ಆ ಪುಸ್ತಕದಲ್ಲಿ ಎಷ್ಟೋ ಕಾರ್ಯಗಳು ದೇವರ ಬಗ್ಗೆ ಬರೆದಿತ್ತು. ದೇವರ ಬಗ್ಗೆ ಅದರಲ್ಲಿ ಕೀರ್ತನೆಗಳು ಮೇ ಬಿ 1ನೇ ಅಧ್ಯಾಯ, ಯಾವುದೋ ಒಂದು ಅಧ್ಯಾಯದ ಒಂದು ವಚನ ಅವ್ರಿಗೆ ಸಿಗುತ್ತೆ. ಅದಲ್ಲೇನಿದೆ ಅಂದ್ರೆ, ನೀವು ಒಂದು ವೇಳೆ ನನ್ನ 107ನೇ ಅಧ್ಯಾಯ, ಮೇ ಬಿ 107ನೇ ಅಧ್ಯಾಯ 28-30ನೇ ವಚನ ಕಾಣಿಸುತ್ತೆ. ನೀವು ಒಂದು ವೇಳೆ ನನ್ನನ್ನ ಕೂಗಿದ್ರೆ ಬಿರುಗಾಳಿಯಿಂದ ನಿಮ್ಮನ್ನ ಏನ್ ಮಾಡ್ತೇನೆ, ನಾನು ತಪ್ಪಿಸ್ತೀನಿ ಅಂತ ಒಂದು ವಾಕ್ಯ ಅವರ ಜೀವಿತಗಳಲ್ಲಿ ಅದು ಓದಿದ್ರು. ಅವ್ರು ಓದಿ ಆ ಸ್ಟೇಟ್ಮೆಂಟ್ ಓದಿದ ತಕ್ಷಣ ಇವ್ರು ಏನ್ ಮಾಡಿದ್ರು ಅಂದ್ರೆ ಡೈರೆಕ್ಟ್ ಹೋಗಿ ಪ್ರಾರ್ಥನೆ ಕೂತ್ಕೊಂಡ್ರು. ಇಷ್ಟೆಲ್ಲ ಆಯ್ತು, ಲಾಸ್ಟ್ ಮೂಮೆಂಟ್, ಇವಾಗ ನಾನು ಏನ್ ಮಾಡಕ್ಕಾಗಲ್ಲ, ಅಟ್ಲೀಸ್ಟ್ ದೇವ್ರನ್ನ ನಾವು ಕೂಗಿ ನೋಡೋಣ, ನಾವು ದೇವ್ರಿಗೆ ಪ್ರಾರ್ಥನೆ ಮಾಡಿ ನೋಡೋಣ ಅಂತ. ಅವಾಗ ಜಾನ್ ನ್ಯೂಟನ್ ಏನ್ ಮಾಡ್ತಾರೆ, 1748ರಲ್ಲಿ ಆದಂತ ಘಟನೆ. ಅವಾಗ ಇವರು ಮೊಣಕಲ್ ಹಾಕಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ದೇವ್ರೇ, ನನ್ನ ಮೇಲೆ ಕರುಣೆ ತೋರಿಸು, ನನ್ನನ್ನ ಕಾಪಾಡು, ನಮ್ಮನ್ನ ಕಾಪಾಡಿ ನಮ್ಮನ್ನ ನೀನು ಒಂದು ಒಳ್ಳೆ ಮಾರ್ಗದಲ್ಲಿ ನಡೆಸು ಅಂತ ಇವ್ ದೇವ್ರ ಹತ್ರ ತುಂಬಾ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಆಗಿದ್ಮೇಲೆ 15 ದಿವಸನು 11 ದಿವಸ ಅಷ್ಟು ಬಿರುಗಾಳಿ ಕಂಟಿನ್ಯೂ ಆಗುತ್ತೆ. ಆದ್ರೂ ಕೂಡ ಪ್ರಾರ್ಥನೆ ಬಿಡ್ಲಿಲ್ಲ ಜಾನ್ ನ್ಯೂಟನ್ ಅವರು. ಲಾಸ್ಟಿಗೆ ಆ ಟೈಮ್ ಮುಗಿದೋಗಿದ್ಮೇಲೆ ಬಿರುಗಾಳಿ ಶಾಂತಿ ಆಗುತ್ತೆ, ಯಾರು ಕೂಡ ನಷ್ಟ ಆಗ್ಲಿಲ್ಲ. ಇದು ಅವರ ಜೀವಿತಗಳಲ್ಲಿ ಆದಂತಹ ಒಂದು ದೊಡ್ಡ ಪರಿವರ್ತನೆ. ಇಲ್ಲಿ ಅವರು ದೇವರನ್ನ ನಂಬಿಕೊಂಡ್ರು. ನಾನು ಮೊದ್ಲೇ ಹೇಳಿದ್ದೀನಿ, ನಾವು ಬೀಜಗಳನ್ನ ಬಿತ್ತುವಾಗ ನೋಡ್ರಿ, ನಾವ್ ಏನ್ ಕೆಲಸ ಇದೆ ನಮ್ ಕೆಲಸ ಮಾಡಿ ಬಿಡ್ಬೇಕು. ಅದರ ಪ್ರತಿಫಲ ದೇವರು ಒಂದಿಲ್ಲ ಒಂದ್ ಹೆಸರು ಕೊಡ್ತಾರೆ. ತಾಯಿ ಚಿಕ್ಕ ವಯಸ್ಸಲ್ಲಿ ಇವರಿಗೆ ಬೋಧನೆ ಹೇಳಿದ್ರು. ಆ ಬೋಧನೆಯಲ್ಲಿ ಯೇಸು ಸ್ವಾಮಿ ಜಾಸ್ತಿ ಜ್ಞಾನ ಅಂತ ಇಲ್ಲ, ಸ್ವಲ್ಪ ಅದ್ರ ಜ್ಞಾನ ಅವರ ಮನಸ್ಸಲ್ಲಿತ್ತು. ಯಾವಾಗ ಅದೇ ಜ್ಞಾನಕ್ಕೆ ಸಂಬಂಧಪಟ್ಟಂತ ಒಂದು ಪುಸ್ತಕ ಅವರಿಗೆ ಯಾವಾಗ ಪಾಪದಲ್ಲಿ ಮುಳುಗಿ ಸಾಯೋ ಮೂಮೆಂಟ್ ಅಲ್ಲಿ ಒಂದು ಪುಸ್ತಕ ಸಿಕ್ತು, ಆ ಪುಸ್ತಕದಲ್ಲಿ ಕೂಡ ದೇವರ ಬಗ್ಗೆನೇ ಬರ್ದಿತ್ತು. ಅದರಲ್ಲಿ ಪ್ರಾರ್ಥನೆ ಬಗ್ಗೆ ಜಾಸ್ತಿ ಬರ್ದಿತ್ತು. ಆ ಪ್ರಾರ್ಥನೆ ಅನ್ನುವಂತ ಒಂದು ಕಾರ್ಯ, ತನ್ನ ತಾಯಿ ಹೇಳಿದಂತ ಮಾತು ಅವರ ಜೀವಿತಗಳ ನೆನಪಾಗಿದ ತಕ್ಷಣ ದೇವರ ಹತ್ರ ಪ್ರಾರ್ಥನೆ ಮಾಡಿದ್ರು. ಫುಲ್ ಚೇಂಜ್, ತಮ್ಮ ಲೈಫ್ ಅನ್ನ ಚೇಂಜ್ ಮಾಡ್ಕೊಂಡ್ಬಿಟ್ರು ಅವ್ರು. ಅವತ್ತಿಂದ ಮತ್ತೆ ಅವರು ತಮ್ಮ ಜೀವಿತಗಳಲ್ಲಿ ಪಾಪ ಮಾಡ್ಬೇಕು ಅಂತ ಅನ್ಸ್ಕೊಳ್ಳಿಲ್ಲ. ಮೆಲ್ಲಕ್ಕೆ ಸ್ಲೋ ಆಗಿ ಎಲ್ಲಾ ಪಾಪಗಳನ್ನ ಬಿಟ್ಟು ಇವರು ಜಾಸ್ತಿ ಬೈಬಲ್ ಅನ್ನು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ದೇವರ ಹತ್ರ ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಬೆಳಿತಾ ಇವ್ರು ಏನ್ ಮಾಡಿದ್ರು ಅಂದ್ರೆ ತಮ್ಮ ಜೀವಿತಗಳಲ್ಲಿ ಇನ್ನ 3ನೇದಾಗಿ ದೇವರಿಗಾಗಿ ಜೀವನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ದೇವರಿಗಾಗಿ ಅಂದ್ರೆ ಇನ್ನ ನಾನು ಬಾಲ್ಯ ವಯಸ್ಸದಲ್ಲಿ ಕೆಟ್ಟೋದೆ, ಪರಿವರ್ತನೆ ಆದೆ, ನನ್ನ ಲೈಫಲ್ಲಿ ಇಷ್ಟು ಚೇಂಜಸ್, ಒಂದು ಟರ್ನ್ ಪಾಯಿಂಟ್ ಅವ್ರಿಗೆ ಸಿಕ್ತು. 3ನೇದಾಗಿ ಜೀವಿತ ನಾನು ಯಾವ ರೀತಿ ದೇವರಿಗಾಗಿ ಜೀವಿಸ್ಬೇಕಂತ 380 ಹಾಡು ನಮಗೆ ಮಾರ್ನಿಂಗ್ ಡಿವೋಷನ್ಗೆ ಒಂದು PDF ಕಳಿಸ್ಕೊಡ್ತಾರೆ. ಅದರಲ್ಲಿ ಅಂಕಲ್ ಅವರು ಬರೆದಿದ್ದಾರೆ 380 ಅಂತ.
ನಿಜವಾಗ್ಲೂ ಕೂಡ 380ಕ್ಕಿಂತಲೂ ಕೂಡ ಹೆಚ್ಚಾಗಿ ಹಾಡುಗಳನ್ನ ಅವರು ಬರೆದ್ರು, ದೇವರಿಗಾಗಿ ಬರೆದ್ರು. ನೋಡ್ರಿ, ಒಬ್ಬ ಸಾಧಾರಣ ವ್ಯಕ್ತಿ ಆ ಆ ದೇವರಿಗಾಗಿ ಇಲ್ಲ, ಯೌವನ ಬಾಲ್ಯ ಎರಡೂ ಕೂಡ ಪಾಪದಲ್ಲಿ ಮುಳುಗಿ ನಾಶವಾಗಿ ಹೋಗುವಂತ ಪರಿಸ್ಥಿತಿಯಲ್ಲಿ ದೇವರಿಗಾಗಿ ತಮ್ಮ ಜೀವಿತವನ್ನ ಪರಿವರ್ತನೆಯಾಗಿ ಸಮರ್ಪಣೆಯಾಗಿ ಕೊಟ್ಟು 380 ಹಾಡು ಬರೆದ್ರು ಅವರು. 380ಕ್ಕಿಂತ ಕೂಡ ಹೆಚ್ಚಾಗಿ ಹಾಡುಗಳು ದೇವರ ಮಹಿಮೆಗಾಗಿ ಹಾಡನ್ನ ಬರೆದ್ರು. ಅಷ್ಟೇ ಅಲ್ಲ, ಇವರು ಯಾರ ಹತ್ರ ಕೇಳಿದ್ರಂತೆ, ನಾನು ಸೇವೆ ಮಾಡಬೇಕು, ನನಗೊಂದು ಪ್ರಸಂಗ ಮಾಡ್ಲಿಕ್ಕೆ ಅವಕಾಶ ಕೊಟ್ರಿ, ಸಭೆಯಲ್ಲಿ ಒಂದು ಸಭೆ ಕೊಟ್ರಿ ಅಂತ. ಅವಾಗ ಇವರಿಗೆ ಒಂದು ಸಭೆಯಲ್ಲಿ ಇವರಿಗೆ ಪ್ರಸಂಗ ಮಾಡಕ್ ಕೊಟ್ರಂತೆ. ಇವ್ರು ಇನ್ನೂ ಜಾಸ್ತಿ ಪ್ರಿಪೇರ್ ಆಗಿದ್ರು, ಹೋಗಿದ್ರಂತೆ ಇಷ್ಟೆಲ್ಲ ನಾನು ಹೇಳ್ಬೇಕಂತ. ಅಲ್ಲಿ ಹೋದಾಗ ಇವರಿಗೆ ಪ್ರಸಂಗ ಮಾಡ್ಲಿಕ್ಕೆ ಆಗಲಿಲ್ಲ. 5 ನಿಮಿಷದಲ್ಲಿ ಮುಗಿಸ್ಬಿಟ್ರಂತ. ಏನ್ ಹೇಳ್ಬೇಕಂತ ಇದ್ರು ಅಲ್ಲಿ ಹೇಳದೇನೆ ಪ್ರಸಂಗನ ಮುಗಿಸ್ಬಿಟ್ರು ಅವರು. ತುಂಬಾ ಇನ್ಸಲ್ಟ್ ಆಯ್ತು ಇವ್ರಿಗೆ. ಅಲ್ಲಿರುವಂತಹ ಆಂಗ್ಲಿಕನ್ ಚರ್ಚ್ ಅವರೆಲ್ಲ ಇವ್ರಿಗೆ ತುಂಬಾ ಇನ್ಸಲ್ಟ್ ಮಾಡಿದ್ರು. ನೀನು ಇಷ್ಟೇ ದೊಡ್ಡ ಮಾತಾಡ್ತೀನಿ ಅಂತ ಹೇಳಿ ಇಲ್ಲಿ ಈ ತರ ಮಾಡ್ದಲ್ಲ, ಹಂಗೆ ಹಿಂಗ ತುಂಬಾ ಇನ್ಸಲ್ಟ್ ಮಾಡಿದ್ರು ಅವ್ರಿಗೆ. ತುಂಬಾ ಇನ್ಸಲ್ಟ್ ಮಾಡಿದ್ಮೇಲೆ ಅಲ್ಲಿಂದ ಮತ್ತೆ ಸಾರಿದ್ರು ಇವರು. ಮತ್ತೆ ಅವಕಾಶ ಕೇಳಿದ್ರು, ಮತ್ತೆ ನನಗೆ ಅವಕಾಶ ಕೊಟ್ಟಿರೋದು. ಎಷ್ಟೋ ಸೇವಕರುಗಳಿಗೆ ಅಂಗಲಾಚಿದ್ರು ಕೂಡ ಯಾರು ಕೂಡ ಅವಕಾಶ ಕೊಡ್ಲಿಲ್ಲ. ಇನ್ನ ಇಷ್ಟೆಲ್ಲಾ ಕೇಳ್ತಾ ಇದ್ದೇನೆ ಅಂತ ಹೇಳಿ ಎಲ್ಲಾ ಪಾಸ್ಟರ್ಸ್ ಆ ಟೈಮಲ್ಲಿ ಆಂಗ್ಲಿಕನ್ ಚರ್ಚ್ ಅವ್ರು ಏನ್ ಮಾಡಿದ್ರು, ಇವರಿಗೆ ಒಂದು ಚಾನ್ಸ್ ಕೊಡ್ತಾರೆ. ಸರಿ, ನೀನ್ ಈ ಒಂದು ಹಳ್ಳಿಯಲ್ಲಿ ಇದ್ಕೊಂಡು ಸೇವೆ ಮಾಡಂತ. ಅಲ್ಲೇ ಇದ್ಕೊಂಡೆ ಇವ್ರು ಏನ್ ಮಾಡ್ತಾರೆ, ಹಾಡುಗಳನ್ನು ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಡುಗಳನ್ನು ಬರೆದು ಎಷ್ಟೋ ಜನರನ್ನ ದೇವರ ಮಾರ್ಗದಲ್ಲಿ ಇವ್ರನ್ನ ಏನ್ ಮಾಡ್ತಾರೆ, ಇವರು ಮಾರ್ಗದಲ್ಲಿ ನಡೆಸ್ತಾರೆ. ಪ್ರೀತಿಯುಳ್ಳಂತಹ ನನ್ನ ಸಹೋದರ ಸಹೋದರಿಯರೇ, ಈ ದಿನ ನಮ್ಮ ಜೀವಿತಗಳಲ್ಲಿ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಕುಟುಂಬದಲ್ಲಿ, ನಮ್ಮ ಮಕ್ಕಳಿಗೆ, ಅಥವಾ ನಮ್ಮ ಸಭೆಗಳಲ್ಲಿ ನಮ್ಮ ವಿಶ್ವಾಸಿಗಳಿಗೆ ನಾವು ಯಾವಾಗಲೂ ಕೂಡ ಇವರು ಚೇಂಜ್ ಆಗಲ್ಲ, ಇವರು ಬದಲಿ ಆಗಲ್ಲ, ಇಷ್ಟು ವರ್ಷ ನಾನು ಹೇಳ್ತಾ ಇದ್ದೀನಿ, ಯಾವಾಗ ಇವ್ರು ಬದಲಾಗ್ತಾರೆ, ಯಾವಾಗ ಇವ್ರು ಚೇಂಜ್ ಆಗ್ತಾರೆ, ಈ ರೀತಿಯಂತಹ ಒಂದು ನೆಗೆಟಿವ್ ಥಾಟ್ಸ್ ಇಲ್ದೇನೆ ವಾಕ್ಯಗಳನ್ನ ಅವರಿಗೆ ನಾವು ಯಾವಾಗಲೂ ಕೂಡ ಹಂಚ್ತಾನೆ ಇರ್ಬೇಕು. ನಾವು ಜೀವಂತವಾಗಿ ಇದ್ದಾಗ ಒಂದು ವೇಳೆ ರಕ್ಷಣೆ ಹೊಂದದೇ ಇದ್ರು ಕೂಡ, ನಾವು ಸತ್ತ ಮೇಲಾದ್ರೂ ಕೂಡ ಅವ್ರ ರಕ್ಷಣೆ ಹೊಂದುತ್ತಾರೆ. ವಾಕ್ಯ ಅವ್ರ ಹತ್ರ ಇದ್ರೆ ಖಂಡಿತವಾಗಲೂ ಕೂಡ ಆ ವಾಕ್ಯನೇ ಅವರ ಜೀವಿತಗಳನ್ನ ಟರ್ನ್ ಮಾಡುತ್ತೆ. ನಮ್ಮ ಕೆಲಸ ನಾವು ಮಾಡಿ ಸರಿಬೇಕು. ನಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದಲೇ ದೇವರ ಜ್ಞಾನವನ್ನ ಕಲಿಸ್ಬೇಕು, ದೇವರ ವಾಕ್ಯಗಳನ್ನ ಕಲಿಸ್ಬೇಕು. ಅವರು ಒಂದು ವೇಳೆ ಇಷ್ಟೆಲ್ಲ ಕಲಿತು ಬಾಲ್ಯದಲ್ಲೇ ಆಗಲಿ ಯೌವನ ಪ್ರಾಯದಲ್ಲಾಗಲಿ ಒಂದು ವೇಳೆ ದಾರಿ ತಪ್ಪಿದ್ರು ಕೂಡ ಒಂದಿಲ್ಲ ಒಂದು ದಿವಸ ಅವರು ದೇವರ ಬಳಿಗೆ ತಿರುಗ್ತಾರೆ. ಒಬ್ಬ ಸೇವಕ ನನ್ನ ಹತ್ರ ಹೇಳಿದ್ರು, ಏನಂದ್ರೆ ಈ ಪ್ರಪಂಚ ಯಾವ ರೀತಿ ಇದೆ ಅಂದ್ರೆ ಯಾರನ್ನೂ ಕೂಡ ಬಿಡಲ್ಲ, ಎಲ್ಲರನ್ನೂ ಕೂಡ ಪಾಪದ ಮಾರ್ಗದಲ್ಲಿ ಎಳೆದು ಬಿಡುತ್ತೆ. ನಾವು ಎಷ್ಟೇ ಪವಿತ್ರವಾಗಿ ಸೇವೆ ಮಾಡಿದ್ರು ಕೂಡ, ಎಷ್ಟೇ ಆತ್ಮಗಳನ್ನ ಗೆದ್ದರೂ ಕೂಡ, ನಮ್ಮ ಕುಟುಂಬಗಳಲ್ಲಿ ನಮ್ಮ ಮಕ್ಕಳು ಕೂಡ ಕೆಲವೊಂದು ಟೈಮಲ್ಲಿ ದಾರಿ ತಪ್ಪೋ ಚಾನ್ಸಸ್ ಇರುತ್ತೆ. ಆದ್ರೆ ನಾವು ನಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲೇನೆ, ನಮಗೆ ಪವರ್ ಇರುವಾಗ್ಲೇನೆ ಅವ್ರಿಗೆ ದೇವರ ಜ್ಞಾನವನ್ನ ಕಲ್ಸ್ಕೊಟ್ಬಿಟ್ರೆ, ಒಂದ್ ವೇಳೆ ಯವನಸ್ಥರಾಗಿ ಅವರು ದಾರಿ ತಪ್ಪಿದ್ರು ಕೂಡ ಒಂದಿಲ್ಲ ಒಂದು ದಿವಸ ಏನ್ ಮಾಡ್ತಾರೆ, ವಾಕ್ಯಗಳೇ ಅವರ ಜೀವಿತಗಳಲ್ಲಿ ಕಾರ್ಯ ಮಾಡುತ್ತೆ. ವಾಕ್ಯಕ್ಕೆ ಬಲ ಇದೆ ಅಲ್ಲ, ವಾಕ್ಯಕ್ಕೆ ಶಕ್ತಿ ಇದೆ. ವಾಕ್ಯ ಅದು ಹಿಂಗ್ ಬರೋದಲ್ಲ. ಯಾವ ರೀತಿ ಮಳೆ ಆಕಾಶದಿಂದ ಮಳೆ ಬಿದ್ದು ಫಲವನ್ನ ಕಾಣದೆ ಅದು ಹಿಂತಿರುಗಲ್ವೋ, ಅದೇ ತರ ವಾಕ್ಯಗಳು ಕೂಡ ನಾವು ಸಾರಿದಂತ ವಾಕ್ಯ ಯಾರ ಹೃದಯಗಳಲ್ಲಿ ಅದು ಬಿದ್ದಿರುತ್ತೋ ಆ ವಾಕ್ಯ ಸುಮ್ಮನೆ ಇರಲ್ಲ. ಅದು ಆ ವಾಕ್ಯ ಒಂದಿಲ್ಲ ಒಂದ್ ದಿವಸ ಕೆಲಸ ಮಾಡುತ್ತೆ. ಆ ವಾಕ್ಯನೇ ಅವರ ಜೊತೆಗೆ ಮಾತನಾಡುತ್ತೆ. ಜಾನ್ ನ್ಯೂಟನ್ ಅವರ ಜೀವಿತಗಳಲ್ಲಿ ಅದೇ ಕೆಲಸ ಆಗಿತ್ತು. ತಾಯಿ 7 ವರ್ಷದ ಒಳಗಡೆ ಎಷ್ಟು ಕಲ್ಸಿರ್ಬೇಕು ನೋಡಿ, ಸ್ವಲ್ಪನೇ ಕಲ್ಸಿರ್ತಾರಲ್ವಾ, ಆ ವಾಕ್ಯ ಆ ಪುಸ್ತಕ ಓದುವಾಗ ಅವರ ಜೀವಿತಗಳನ್ನ ಟರ್ನ್ ಮಾಡುತ್ತದೆ. ಟರ್ನ್ ಮಾಡಿದ್ಮೇಲೆ ದೇವರಿಗಾಗಿ ಜೀವನ ಮಾಡ್ಬೇಕಂತ ಯಾವಾಗ ಆಸೆ ತಗೊಂಡ್ರು, ಅವಾಗ ದೇವರ ಜ್ಞಾನದಲ್ಲಿ ಬೆಳಿಲಿಕ್ಕೆ, ಸತ್ಯವೇದನ ಓದ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಎಲ್ಲ ಅನುಭವಗಳನ್ನ ಇಟ್ಟುಕೊಂಡು, ಬಾಲ್ಯದಿಂದ ಯೌವನದ ಪ್ರಾಯ, ಪರಿವರ್ತನೆ ಜೀವಿತ ಎಲ್ಲವನ್ನ ಅನುಭವದಲ್ಲಿ ಇಟ್ಟುಕೊಂಡು ಅವರು ದೇವರಿಗಾಗಿ ಎಷ್ಟು ಹಾಡನ್ನ ಬರೆದ್ರು. 380 ಹಾಡು ಅಂದ್ರೆ ಅಷ್ಟು ಸಾಧಾರಣವಾದಂತ ವಿಷಯ ಅಲ್ಲ. ಈಗಿನ ಪ್ರಪಂಚದಲ್ಲಿ ನಾವಿರುವಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಸಾಧಾರಣವಾಗಿ ಬ್ರೆಕ್ಮೆಂಟ್ಸ್ ಅವ್ರನ್ನ ತಗೊಂಡ್ರಿ, ಅವರು ಎಷ್ಟೋ ಹಾಡುಗಳನ್ನ ಬರೆದ್ರು. ಯಾವ ಚರ್ಚ್ ಕೂಡ ಇಲ್ಲ ಅವರ ಹಾಡನ್ನ ಹಾಡದೇನೆ ಆರಾಧನೆ ಮಾಡುವಂತ ಸಭೆ. ಸೊ ಆ ಟೈಮಲ್ಲಿ ಕೂಡ ಜಾನ್ ನ್ಯೂಟನ್ ಅವರ ಹಾಡುಗಳು ಕೂಡ ಅದೇನೆ. ನೀವು ಹೋಗಿ ನೋಡ್ರಿ, ಅದರಲ್ಲಿ ಗ್ರೇಸ್ ಅಂತ ಅದೊಂದು ಗ್ರೇಸ್ ಅಮೇಜಿಂಗ್ ಅಂತ ಹಾಡಿರುತ್ತೆ. ಹಾಡು ಫೇಮಸ್ ಅವ್ರದ್ದು. ಆ ಹಾಡನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರೋ ಹಾಡುಗಳನ್ನ ಅವರು ಬರೆದಿದ್ದಾರೆ ಅಂತ. ಸೊ ಹೀಗಾಗಿ ಪ್ರೀತಿ ಹೇಳಿದ್ರೆ ಮೂರು ಮಾತು. ಒಂದು, ಬಾಲ್ಯ ಮತ್ತೆ ಯೌವನದ ಜೀವಿತ ಅದು ಪಾಪದಲ್ಲಿ ಮುಳುಗೋಯ್ತು. ಎರಡನೇದಾಗಿ ಅವರು ಪರಿವರ್ತನೆ ಆಗ್ತಾರೆ. ಲಾಸ್ಟ್ ಮೂಮೆಂಟ್ ಅಲ್ಲಿ, ಸಾಯೋ ಮೂಮೆಂಟ್ ಅಲ್ಲಿ ಅವರು ಪರಿವರ್ತನೆ ಆಗ್ತಾರೆ. ಅವಾಗ ಅವ್ರು ಮತ್ತೆ ದೇವ್ರು ಅವ್ರಿಗೆ ಚಾನ್ಸ್ ಕೊಡ್ತಾರೆ, ಬದುಕಿಸ್ತಾರೆ ಅವ್ರನ್ನ ಆ ಒಂದು ಹಡಗಿನ ಒಂದು ತೊಂದರೆಯಿಂದ. ಮೂರನೇದಾಗಿ ದೇವರಿಗಾಗಿ ಜೀವನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ನಾಲ್ಕನೇದಾಗಿ ಅವರು ಕೊನೆಯ ಜೀವಿತದಲ್ಲಿ ಮಾಡಿದ ಒಂದು ಒಳ್ಳೆ ಕೆಲಸ ಏನಂದ್ರೆ ಪರರಿಗಾಗಿ ಜೀವನ ಮಾಡಬೇಕು. ಏನ್ ಪರರಿಗಾಗಿ ಅಂದ್ರೆ,
ಜಾನ್ ನ್ಯೂಟನ್ ಅವ್ರ ಹತ್ರ ಒಬ್ಬ MP ಬಂದ್ರಂತೆ. MP ಬಂದು ಕೇಳಿದ್ರಂತೆ, ನಾನು ಈ ತರ ಸೇವೆ ಮಾಡ್ಬೇಕಂತಿದ್ದೀನಿ, ಈ MP ಕೆಲಸ ಬಿಟ್ಬಿಡ್ಲಾ ಅಂತೇಳಿ. ಅವಾಗ ಇವ್ರು ಹೇಳಿದ್ರಂತೆ, ಇಲ್ಲ ನೀವು MP ಅಂದ್ರೆ ಮಿನಿಸ್ಟರ್ ಆಫ್ ಪಾರ್ಲಿಮೆಂಟ್ ಆಗಿ ಇದ್ದುಕೊಂಡೇ ಸೇವೆ ಮಾಡ್ಬೋದು, ನೀವು ಇದನ್ನ ರಿಸೈನ್ ಮಾಡೋ ಅವಶ್ಯಕತೆ ಇಲ್ಲ, ನೀವು ಅಲ್ಲಿ ಇದ್ಕೊಂಡೇ ಸೇವೆ ಮಾಡ್ರಿ ಅಂತ ಹೇಳಿದ್ರಂತೆ ಇವ್ರು ಅವ್ರಿಗೆ. ಸರಿ, ಇವರು ಮಿನಿಸ್ಟರ್ ಆಫ್ ಪಾರ್ಲಿಮೆಂಟ್ ಆಗಿ ಇಲ್ಲಿ ಸೇವೆ ಮಾಡ್ತಾ ಇದ್ರು ಯಾರು? ಇವರ ವಿಶ್ವಾಸಿ. ಇವ್ರ ಹತ್ರ ಒಬ್ಬರು ಸಜೆಷನ್ ಕೇಳಕ್ ಬಂದವರು. ಇವ್ರು ಜಾನ್ ನ್ಯೂಟನ್ ಅವರು ಅವ್ರನ್ನ ಉಪಯೋಗ ಮಾಡ್ಕೊಂಡು ಒಂದು ಬಿಲ್ ನ ಏನ್ ಮಾಡಿದ್ರು ಇವರು ಸರ್ಕಾರದಲ್ಲಿ ತೆಗೆದುಕೊಂಡ್ ಬಂತು. ಆ ಬಿಲ್ ಏನಂದ್ರೆ, ಇವ್ರು ಯಾವಾಗ ಯವನಸ್ಥರಾಗಿದ್ದಾಗ ದಾಸರಾಗಿ ಹಡಗಿನಲ್ಲಿ ಕೆಲಸ ಮಾಡಿದ್ರಲ್ಲ, ಆ ದಾಸರ ಪರಿಸ್ಥಿತಿ ನೋಡಿ, ಅಂದ್ರೆ ಗುಲಾಮರ ಪರಿಸ್ಥಿತಿ ನೋಡಿ ಇವ್ರಿಗೆ ತುಂಬಾ ನೊಂದು ಹೋದ್ರು. ಇವ್ರು ಎಷ್ಟು ಚಿತ್ರಹಿಂಸೆ ಕೊಡ್ತಾರಲ್ಲ. ಹೀಗಾಗಿ ಹಡಗಲ್ಲಿ ಎಷ್ಟು ಹಡಗುಗಳಿದೆಯೋ ಅವ್ರಿಗೆಲ್ಲರೂ ಕೂಡ ಒಂದು ರೂಲ್ಸ್ ಏನಂದ್ರೆ, ಇನ್ಮೇಲೆ ಈ ದಾಸ್ಯ ಕೆಲಸ ಮಾಡೋದು, ಈ ದಾಸ್ಯ ರೂಪವನ್ನ ಏನ್ ಮಾಡ್ಬೇಕು, ನಿರ್ಮೂಲನೆ ಮಾಡ್ಬೇಕಂತ ಇವರು 1807ರಲ್ಲಿ ಇದನ್ನ ಏನ್ ಮಾಡಿದ್ರೆ ನಿಷೇಧಕ್ಕೆ ತಗೊಂಡ್ಬಂದ್ರು ಇದನ್ನ. ಅವಾಗ್ಲೇ ಇವ್ರಿಗೆ ಹೆಲ್ಪ್ ಆಗಿದ್ದು ಅವ್ರ ಹೆಸರು ಬಂದು ಏನಿದೆ ವಿಲ್ಕ್ ಫೋರ್ಸ್ ಅಂತ ಅವ್ರ ಹೆಸರು. ಅವರು ಆ ಮಿನಿಸ್ಟರ್ ಆಫ್ ಪಾರ್ಲಿಮೆಂಟ್ ಆಗಿದ್ರು. ಅವರನ್ನು ಉಪಯೋಗ ಮಾಡ್ಕೊಂಡು ಸರ್ಕಾರದಲ್ಲಿ ಒಂದು ಬಿಲ್ ತಗೊಂಡ್ಬಂದು, ಆ ಬಿಲ್ ಇಂದ ಎಷ್ಟೋ ಸಾವಿರ ಗುಲಾಮರಾಗಿ ಜೀವನ ಮಾಡುವಂತಹ ಅವರ ಜೀವಿತವನ್ನ ಕಾಪಾಡಿ, ಮತ್ತು ಅವರಿಗೂ ಕೂಡ ಸುವಾರ್ತೆ ಸಾರಿ ಅವರಲ್ಲೂ ಕೂಡ ಎಷ್ಟೋ ಜನರನ್ನ ಇವ್ರೇನ್ ಮಾಡಿದ್ರು, ರಕ್ಷಣೆ ಮಾರ್ಗದಲ್ಲಿ ತಕೊಂಡ್ಬಂದ್ರು. ನೋಡಿ, ಎಷ್ಟು ಸುಂದರವಾದ ಜೀವಿತ ಜಾನ್ ನ್ಯೂಟನ್ ಅವರ ಒಂದು ಚರಿತ್ರೆಯಲ್ಲಿದೆ. ಆ ಜೀವಿತ ನಮ್ಮ ಜೀವಿತವನ್ನಾಗಿ ಮಾರ್ಪಡಿಸ್ಕೊಂಡ್ರೆ ದೇವ್ರು ನಮ್ಮಲ್ಲೂ ಕೂಡ ಎಷ್ಟು ಸಂತೋಷವಾಗಿರ್ತಾರೆ ಒಂದ್ಸಲ ಯೋಚನೆ ಮಾಡಿ. ಜಾನ್ ನ್ಯೂಟನ್ ಅವರು ಕೊನೆಯದಾಗಿ ಅವರು ಅಂತ್ಯದಲ್ಲಿ ಯಾವಾಗ ಅವ್ರಿಗೆ ವಯಸ್ಸಾಯ್ತು, ಅವರು ಒಂದು ಮಾತನ್ನ ಹೇಳ್ತಾರೆ. ಆ ಮಾತಲ್ಲಿ 2 ವಿಷಯಗಳಿರುತ್ತೆ. ಆ 2 ವಿಷಯಗಳೇನೆಂದ್ರೆ, ನಾನದು ಓದ್ತೀನಿ ಆ ಸ್ಟೇಟ್ಮೆಂಟ್. ನನ್ನ ನೆನಪು ಬಹುತೇಕ ಕಳೆದು ಹೋಯಿತು. ಅಂದ್ರೆ ವಯಸ್ಸಾದಾಗ ಎಲ್ಲ ನೆನಪು ಕಳೆದು ಹೋಗುತ್ತಲ್ಲ, ಏನಾಗಿದೆ, ಏನೇನೆಲ್ಲ, ಯಾರು ನನ್ನ ಸಂಬಂಧಿಕರು, ಎಷ್ಟೋ ಮೆಮೊರಿ ಏನಾಗುತ್ತೆ, ಲಾಸ್ ಆಗುತ್ತೆ ವಯಸ್ಸಾಗಿದ್ಮೇಲೆ. ಅವ್ರು ಅದನ್ನೇ ಹೇಳ್ತಾ ಇದಾರೆ, ನನ್ನ ನೆನಪು ಬಹುತೇಕ ಕಳೆದು ಹೋಯಿತು, ಆದ್ರೆ 2 ವಿಷಯ ನೆನಪಿದೆ. ಆ 2 ವಿಷಯ ಅಂದ್ರೆ, ನಾನೊಬ್ಬ ಮಹಾಪಾಪಿ. ಜಾನ್ ನ್ಯೂಟನ್ ಅವರು ಆ ಮೂಮೆಂಟ್ ಅಲ್ಲೂ ಕೂಡ ಪೌಲನ್ನ ಒಂದು ಸ್ಟೇಟ್ಮೆಂಟ್ ಹೇಳ್ತಾ ಇದಾರೆ, ಪಾಪಿಗಳಲ್ಲಿ ಮಹಾಪಾಪಿ ಅಂತಾರೆ ಪೌಲರು. ಅದೇ ತರ ಜಾನ್ ನ್ಯೂಟನ್ ಅವರು ಕೂಡ ಹೇಳ್ತಾರೆ, ನಾನೊಬ್ಬ ಪಾಪಿ ಅನ್ನೋದನ್ನ ಮಾತ್ರ ನನ್ ನೆನಪಿದೆ. 2ನೇದಾಗಿ ಯೇಸು ಕ್ರಿಸ್ತನ ಮಾತ್ರ ನನ್ನ ರಕ್ಷಕ. ಇದೆರಡೇ ನೆನಪಿರೋದು ಜಾಸ್ತಿ ಅವ್ರಿಗೆ, ಮತ್ತೆ ಯಾವ್ದು ಕೂಡ ನೆನಪಿಲ್ಲ. ನಾವೇನ್ ನೆನ್ಪಿಟ್ಕೊಂಡಿರ್ತೀವಿ, ನಾವೆಲ್ಲ ಅದೇ ನನಗೆ ಅವನ್ ಹಂಗಂದ, ನನಗೆ ಇವ್ನು ಹಿಂಗಂದ, ನನ್ಗೆ ಹಂಗಿ ಮಾತಾಡ್ದ, ನನಗೆ ಹಿಂಗ್ ಮಾತಾಡ್ದ, ನನಗೆ ಅಲ್ಲಿ ಹಿಂಗಾಯ್ತು, ಅಲ್ಲಿ ಹಿಂಗಾಯ್ತು, ನನ್ ಬಗ್ಗೆ ಹಂಗ್ ಮಾತಿ. ನಾವೆಲ್ಲ ಇದನ್ನೇ ನೆನ್ಪು ಮಾಡ್ಕೊಂಡು ನಮ್ಮ ಜೀವಿತಗಳನ್ನ ಅರ್ಧ ವಯಸ್ಸು ಇದರಲ್ಲೇ ಕಳೆದು ಬಿಡ್ತೀವಿ. ನಮ್ಮ ಜೀವಿತಗಳ ನೆನ್ಪಿಟ್ಟುಕೊಳ್ಳುವಂತ ಕಾರ್ಯ ನೋಡ್ರಿ, ವಯಸ್ಸಾದ್ರೂ ಕೂಡ 2 ಮಾತನ್ನ ನೆನ್ಪಿಟ್ಟುಕೊಂಡ್ರು, ನಾನು ಪಾಪಿ, ಆಮೇಲೆ ನನಗೆ ರಕ್ಷಣೆ ಕೊಡೋರು ಯೇಸು ಸ್ವಾಮಿ ಮಾತ್ರ. ಇಷ್ಟೇ ಅವ್ರ ನೆನಪಲ್ಲಿ ಇರೋದು. ಅವ್ರ ಬರೆದಂತ ಹಾಡು ಕೂಡ ಮರ್ತೋಗಿರ್ತಾರ, ಅವ್ರು ಮಾಡಿದಂತ ಸೇವೆ ಕೂಡ ಮರ್ತೋಗಿರ್ತಾರೆ. ಪ್ರೀತಿ ಉಳ್ಳಂತ ನನ್ನ ಆತ್ಮಿಕ ಕುಟುಂಬದವರಿಗೆ ನಾನು ಹೇಳ್ಕೊಳ್ಳೋದೇನೆಂದ್ರೆ, ನಮ್ಮ ಜೀವಿತಗಳಲ್ಲಿ ಕೂಡ ನೀವ್ ಎಂಥವರೇ ಆದ್ರೂ ಕೂಡ ದೇವರು ನಿಮ್ಮನ್ನ ಪ್ರೀತಿ ಮಾಡ್ತಾರೆ. 2ನೇದಾಗಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸಭೆಯಲ್ಲಿ ಎಲ್ಲರೂ ಕೂಡ ದೇವರ ವಾಕ್ಯಗಳನ್ನ ಹಂಚ್ತಾನೆ ಇರ್ರಿ. ಆ ವಾಕ್ಯ ಅವರ ಜೀವಿತಗಳಲ್ಲಿ ಒಂದು ದಿವಸ ಬಲವಾಗಿ ಕಾರ್ಯ ಮಾಡಿ ಅವರನ್ನ ಬದಲಾವಣೆಗೆ ತರುತ್ತೆ. ಜಾನ್ ನ್ಯೂಟನ್ ಅವರ ಹಾಗೆ ನಮ್ಮ ಮುಂದೆ ಇರುವಂತ ಜನರನ್ನು ಕೂಡ ದೇವರು ಉಪಯೋಗ ಮಾಡ್ಕೊಳ್ತಾರೆ. ಈ ವಾಕ್ಯಗಳ ಮೂಲಕ ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡಿ ಆರಾಧನೆ ಮುಗಿಸೋಣ. ಪ್ರೀತಿ ಸ್ವರೂಪನ ತಂದೆಯ ದೇವರೇ, ನಿಮ್ಗೆ ಸ್ತೋತ್ರ ಸ್ವಾಮಿ. ಕರ್ತನೆ, ಒಂದು ಬೆಳಗಿನ ಸಮಯದಲ್ಲಿ ಜಾನ್ ನ್ಯೂಟನ್ ಅವರ ಇತಿಹಾಸವನ್ನ ನಾವು ಅರ್ಥ ಮಾಡಿಕೊಳ್ಳುವಂತೆ ನಮಗೆ ಕೊಟ್ಟಂತ ಅವಕಾಶಕ್ಕಾಗಿ ಸ್ತೋತ್ರ. ಈ ದಿನವನ್ನ ಆಶೀರ್ವಾದವಾಗಿ ನಮಗೆ ಪರಿವರ್ತನೆ ಮಾಡ್ರಿ. ಜಾನ್ ನ್ಯೂಟನ್ ಅವರ ಹಾಗೆ ನಮ್ಮ ಜೀವಿತದಲ್ಲಿ ದೇವರೇ ನಿಮಗಾಗಿ ಜೀವಿಸುವಂತೆ, ಪರರಿಗಾಗಿ ಜೀವಿಸುವಂತೆ ನಮಗೆ ಸಹಾಯ ಮಾಡ್ರಿ. ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದರೆ ಪರಲೋಕ ತಂದೆಯ ದೇವರೇ, ಆಮೆನ್.